ಹಾಯ್ ಫ್ರೆಂಡ್ಸ್, ಇವತ್ತು ನೋಡಿ ಒಂದು ಆರೋಗ್ಯಕರವಾದಂತಹ ಮೂಲಂಗಿ ಸೊಪ್ಪಿನ ಪಲ್ಯವನ್ನು ಮಾಡ್ತಾ ಇದ್ದೀನಿ. ಮೂಲಂಗಿ ತಿಂತಾರೆ, ಸಾಮಾನ್ಯವಾಗಿ ಸೊಪ್ಪನ್ನು ತಿನ್ನೋದಿಲ್ಲ ಕೆಲವೊಬ್ಬರು. ಇದರಿಂದ ಲಾಭಗಳು: ಜೀರ್ಣಕ್ರಿಯೆ ಸುಧಾರಣೆ ಆಗುತ್ತಿದೆ, ಆಮೇಲೆ ರಕ್ತ ಹಿಮೋಗ್ಲೋಬಿನ್ ಹೆಚ್ಚಿಗೆ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ಮತ್ತು ನಮ್ಮ ಮೂಳೆಗಳಿಗೂ ಒಂದೊಳ್ಳೆ ಕ್ಯಾಲ್ಶಿಯಂ ಸಿಗುತ್ತೆ, ಚರ್ಮದ ರೋಗಕ್ಕೂ ಕೂಡ ಸಹಕಾರಿಯಾಗುತ್ತೆ, ಆಮೇಲೆ ರಕ್ತದ ಒತ್ತಡ ನಿಯಂತ್ರಣ ಮಾಡುತ್ತೆ. ಪೊಟ್ಯಾಷಿಯಮ್ ಇರೋದ್ರಿಂದ ಇದು ಬ್ಲಡ್ ಪ್ರೆಷರು ನಿಯಂತ್ರಣದಲ್ಲಿರುತ್ತೆ. ಮೂಲಂಗಿ ಸೊಪ್ಪನ್ನು ಸಾಂಬಾರು ಮಾಡಿಕೊಂಡು ತಿಂತಾರೆ, ಪಲ್ಯದ ರೀತಿಲಿ ಮಾಡಿಕೊಂಡು ತಿಂತಾರೆ, ಆಯಿತಾ. ಇದನ್ನು ಮೂಲಂಗಿ ಸೊಪ್ಪು ತಪ್ಪದೆ ನೀವು ಮನೆಗೆ ತಂದರೆ ಈ ಥರ ಮಾಡ್ಕೊಂಡು ತಿನ್ನಿ, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಫ್ರೆಂಡ್ಸ್. ಯಾರು ಮೂಲಂಗಿ ಸೊಪ್ಪನ್ನು ಬಿಸಾಕಬೇಡಿ. ಮೂಲಂಗಿ ಸಹ ಎಲ್ಲರೂ ತಿಂತಾರೆ. ಸೊಪ್ಪನ್ನು ಕೆಲವೊಬ್ರು ಮಾಡೋಕ್ಕೆ ಬರುತ್ತೆ, ಕೆಲವೊಬ್ರು ಮಾಡೋದಕ್ಕೆ ಬರೋದಿಲ್ಲ. ಸೊಪ್ಪನ್ನು ಬಿಸಾಕ್ಬಿಡ್ತಾರೆ. ಈಗ ನೋಡಿ, ಸೊಪ್ಪನ್ನು ತೊಳ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ದಂಟುಗಳನ್ನು ಬಲ್ತಿದ್ರೆ ದಂಟುಗಳನ್ನು ತೆಗಿಬೇಕು. ನಾನು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಮೊದಲಿಗೆ ಬಾಣಲಿಗೆ ನಾನು ಎಣ್ಣೆನ ನಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಎಣ್ಣೆ ಹಾಕಬೇಕು. ಯಾಕಂದರೆ ಸೊಪ್ಪಿಗೆ ಎಣ್ಣೆ ಇದ್ರೇ ಚೆಂದ. ಎಣ್ಣೆಯಲ್ಲೇ ನಾವು ಬೇಯಿಸ್ಬೇಕಾಗುತ್ತೆ ಸೊಪ್ಪನ್ನು. ಅದಕ್ಕೆ ಇಷ್ಟು ನೋಡಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ನೋಡ್ಕೊಂಡು ಹಾಕ್ಕೋಬೋದು. ಇದಕ್ಕೆ ಜಜ್ಜಿರುವಂತಹ ಬೆಳ್ಳುಳ್ಳಿನ ಹಾಕ್ಕೋಬೇಕು. ಬೆಳ್ಳುಳ್ಳಿ ನಾವು ಎಷ್ಟು ಹಾಕ್ಕೊಳ್ತೀವೋ ಅಷ್ಟು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಅಷ್ಟು ನಾವು ಬೆಳ್ಳುಳ್ಳಿನ ಹಾಕ್ಕೋಬೇಕು. ಜಾಸ್ತಿ ಹಾಕ್ಕೊಂಡ್ರೂ ಇನ್ನೂ ನಮಗೆ ರುಚಿನೇ ಕೊಡುತ್ತೆ. ಹೆಚ್ಚಿರುವಂಥ ಒಂದು 4 ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ತುಂಡು ತುಂಡಾಗಿ ಕಟ್ ಮಾಡಿರುವಂಥ, ಉದ್ದುದ್ದ ಬೇಡ, ಚಿಕ್ಕದಾಗಿ ತುಂಡು ತುಂಡಾಗಿರುವಂಥದ್ದು ನಾನು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಈರುಳ್ಳಿ ನಾವು ಹಾಕೋದ್ರಿಂದ ರುಚಿ ಜಾಸ್ತಿನೇ ಇರುತ್ತೆ ಹೊರತು ಕಮ್ಮಿ ಆಗೋದಿಲ್ಲ. ಮೂಲಂಗಿ ಸೊಪ್ಪನ್ನು ಯಾರು ಬಿಸಾಕಬೇಡಿ. ಇಂಥ ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ನೋಡಿ, ಕೆಲವೊಬ್ರಿಗೆ ಮೂಲಂಗಿ ಸೊಪ್ಪು ಮಾಡೋದಕ್ಕೆ ಬರೋದಿಲ್ಲ. ಈ ಥರ ಮಾಡ್ಕೊಂಡು ತಿನ್ನಿ. ಕಡಿಮೆ ಪದಾರ್ಥಗಳನ್ನು ಹಾಕಿ, ಆಮೇಲೆ ಕಡಿಮೆ ಸಮಯದಲ್ಲಿ ಈ ಥರ ಮಾಡ್ಕೊಂಡು ತಿನ್ನಬಹುದು. ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಫಸ್ಟ್ ಟೈಮ್ ನೋಡ್ತಿರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಹಾಲನ್ನು ಆಪ್ಷನ್ ಒತ್ತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮಾತ್ರ ಯಾರು ಮಿಸ್ ಮಾಡ್ಕೋಬೇಡಿ. ಹೇಗಿತ್ತು ಅಂತ ಕೊನೆಯ ತನಕ ನೋಡಿ. ಈರುಳ್ಳಿ ಫ್ರೈ ಆಗಿದೆ. ಈ ಥರ ಇನ್ನೂ ಸ್ವಲ್ಪ ಫ್ರೈ ಆದರೆ ಸಾಕು. ಈಗ ಇದಕ್ಕೆ ಹೆಚ್ಚಿರುವಂಥ 2 ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ನಾನು. ಟೊಮೊಟೊ ಆಪ್ಷನ್, ನೀವು ಹಾಕ್ಕೊಳ್ಳೋದಾದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಟೊಮೊಟೊ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಹುಳಿ ಅಂಶ ಬರುತ್ತೆ ನಮಗೆ. ಹಾಗಾಗಿ ಯಾಕಂದರೆ ಮೂಲಂಗಿ ಸ್ವಲ್ಪ ಖಾರ ಇರುತ್ತಲ್ವ, ಹಾಗಾಗಿ ಟೊಮೊಟೊ ಆಪ್ಷನ್ ಇರ್ಬೋದು, ನೀವು ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನಾನಿಲ್ಲಿ ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ಇಷ್ಟು ನಾನು ಒಂದು 2 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಸೊಪ್ಪು ತಿನ್ನೋದ್ರಿಂದ ನಮ್ಮ ತೂಕ ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ಮಿಸ್ ಮಾಡ್ಕೋಬೇಡಿ. ಮೂಲಂಗಿ ಸೊಪ್ಪು ಇವತ್ತೇ ತಂದರೆ ಇವತ್ತೇ ಮಾಡ್ಕೊಂಡು ತಿನ್ನಿ. ಫ್ರೆಶ್ ಆಗಿದ್ದರೆ ಮೂಲಂಗಿ ಸೊಪ್ಪು ಇನ್ನೂ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕೂದಲು ಬೆಳವಣಿಗೆಗೆ, ಮತ್ತು ನಮ್ಮ ಚರ್ಮ ಸುಕ್ಕಾಗಿರುತ್ತಲ್ವ, ಆ ಥರದಕ್ಕೆಲ್ಲ ಇದು ಆರೋಗ್ಯಕ್ಕೆ ಒಳ್ಳೆಯದಂತಲೇ ಹೇಳ್ಬೋದು. ಈಗ ನೋಡಿ, ಫ್ರೈ ಮಾಡ್ಕೊಂಡಿದ್ದಾಗಿದೆ. ಯಾರೆಲ್ಲ ನನ್ನ ಚಾನಲು ಐಪ್ ಪಾಯಿಂಟ್ ಕೊಡ್ತಾ ಇಲ್ಲ ಅಂಥವ್ರು ಐಪ್ ಪಾಯಿಂಟ್ ಕೊಡಿ, ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಖಾರಕ್ಕೆ ನಾನು 2 ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಕನ್ನೋರು ಹಾಕೋಬೋದು, ಯಾಕಂದರೆ ಮೂಲಂಗಿ ಸೊಪ್ಪು ಸ್ವಲ್ಪ ಖಾರ ಇರೋದ್ರಿಂದ ನಾನು ಇಷ್ಟು ಸಾಕು ಅಂತ 2 ಸ್ಪೂನನ್ನು ಕೆಂಪು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಫ್ರೈ ಮಾಡ್ಕೊಬೋದು. ಇಷ್ಟೇ ಸಿಂಪಲಾಗಿ ಫ್ರೆಂಡ್ಸ್, ಜಾಸ್ತಿ ಏನು ಹಾಕೋದು ಬೇಡ, ಸಿಂಪಲಾಗಿ ರೆಡಿ ಆಗೋಗುತ್ತೆ. ಈಗ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಟಿರುವಂಥ ಮೂಲಂಗಿ ಸೊಪ್ಪು ತೊಳೆದಿಟ್ಕೊಂಡಿದ್ವಲ್ಲ, ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಂದು ಮುದ್ದೆ, ಸ್ವಲ್ಪ ಚಟ್ನಿ, ಈ ಮೂಲಂಗಿ ಸೊಪ್ಪಿದ್ರೆ 1 ಮುದ್ದೆ ತಿನ್ನೋರು 2 ಮುದ್ದೆ ಖಂಡಿತ ತಿಂತಾರೆ. ನಮ್ಮ ಹಿರಿಯರೆಲ್ಲ ಇದೇ ಥರನೇ ಮಾಡ್ತಾ ಇದ್ದಿದ್ದು, ನಾನು ಅದೇ ಥರನೂ ಮಾಡಿದ್ದೀನಿ. ತುಂಬ ರುಚಿ ಅಂದರೆ ರುಚಿ ಇರುತ್ತೆ. ಜಾಸ್ತಿ ಏನೇನೂ ಹಾಕಿಲ್ಲ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಲ್ವ, ಇಷ್ಟೇ ಪದಾರ್ಥಗಳನ್ನು ಹಾಕಿರೋದು. ನೆಕ್ಸ್ಟ್ ನಾನು ಇನ್ನೂ ಒಂದು ಎಕ್ಸ್ಟ್ರಾ ಐಟಮನ್ನು ಹಾಕ್ತಾಯಿದ್ದೀನಿ. ನೋಡಿ, ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಮಧ್ಯದಲ್ಲಿ ಬರುವಂಥ ಹ್ಯಾಡ್ಸನ್ನು ಯಾರು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಆ ಆ್ಯಡ್ಸು ಕೂಡ ನಮಗೆ ತುಂಬಾ ಮುಖ್ಯ ಆಗಿರುತ್ತೆ. ಈಗ ನೋಡಿ, ಸೊಪ್ಪೆಲ್ಲವನ್ನು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಂದರೆ ಇದು ತುಂಬ ಹೊತ್ತಿನ ತನಕ ಬೇಯಬೇಕಾಗುತ್ತೆ. ಒಂದು 10ರಿಂದ 20 ನಿಮಿಷ ಬೇಕೇ ಬೇಕಿದು ಸೊಪ್ಪು ಬೇಯೋದಕ್ಕೆ. ನಾವು ಇದನ್ನು ನೀರಲ್ಲಿ ಬೇಯಿಸ್ತಾ ಇಲ್ಲ, ಬರೀ ಎಣ್ಣೆಯಲ್ಲೇ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಒಂದು 20 ನಿಮಿಷ ಬೇಕೇ ಬೇಕಾಗುತ್ತೆ. ಜಾಸ್ತಿ ಊರಿಟ್ಟು ಬೇಯಿಸ್ಕೊಂಡ್ರೂ ಆಗುತ್ತೆ, ಕಮ್ಮಿ ಊರಿಟ್ಟು ಬೇಯಿಸ್ಕೊಂಡ್ರೂ ಆಗುತ್ತೆ. ಇದು ತಳ ಹಿಡಿಯೋದಿಲ್ಲ, ಏನೂ ಇಲ್ಲ ಫ್ರೆಂಡ್ಸ್. ಮಾತ್ರ ರುಚಿ ಚೆನ್ನಾಗೇ ಇರುತ್ತೆ. ಒಮ್ಮೆ ಟ್ರೈ ಮಾಡಿ. ನಾವು ಮೂಲಂಗಿ ಸೊಪ್ಪು ತಿಂತಾ ಇದೀವಿ ಅಂತ ಅನಿಸೋದೇ ಇಲ್ಲ. ಈಗ ಇದನ್ನು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಬೇಯಿಸ್ತೀನಿ ನಾನು.
10 ನಿಮಿಷ ಆಗಿದೆ ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ. ನೀರೆಲ್ಲ ಹೇಗೆ ಬಿಟ್ಕೊಂಡಿದೆ, ಸೊಪ್ಪಿನಲ್ಲಿ ನೀರಿನಂಶ ಇರುತ್ತಲ್ವ, ನಾವು ನೀರನ್ನು ಹಾಕಿಲ್ಲ, ಎಷ್ಟು ನೀರು ಬಿಟ್ಕೊಂಡಿದೆ ನೋಡಿ. ಈ ಥರ ನೀರೆಲ್ಲ ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರನೇ ನಾವು ನೀರನ್ನು ಹಾಕಬಾರ್ದು. ಟೊಮೊಟೊದಲ್ಲೂ ಕೂಡ ನೀರಿರುತ್ತೆ, ಸೊಪ್ಪಲ್ಲೂ ಕೂಡ ನಾವು ನೀರಿರುತ್ತೆ. ಹಂಗಾಗಿ ನೀರು ಹಾಕ್ಕೊಳ್ದೆ ಈ ಥರ ಬೇಯಿಸ್ಕೋಬೇಕಾಗುತ್ತೆ. ಇನ್ನು ಹೋಗ್ತಾ ಹೋಗ್ತಾ ನೋಡಿ ಎಷ್ಟು ಫುಲ್ಲು ನೀರೆಲ್ಲ ಡ್ರೈ ಆಗೋಗುತ್ತೆ ನೋಡಿ, ಎಷ್ಟು ನೀರಿದೆ ಇದರಲ್ಲಿ. ಈ ಥರ ನೀರಿರುತ್ತೆ, ನೀರನ್ನು ಹಾಕ್ಕೋಬಾರ್ದು. ಮಸಾಲೆ ಕೆಲವೊಬ್ಬರು ಮಸಾಲೆ ಹಾಕಿ ಮಾಡ್ತಾರೆ, ಅದು ಚಪಾತಿಗಳಿಗೆಲ್ಲ ಚೆನ್ನಾಗಿರುತ್ತೆ. ಈ ಥರ ಬರೀ ಸಿಂಪಲ್ಲಾಗಿ ಮಾಡೋದ್ರಿಂದ ನಾವು ಸೈಡ್ಸ್ ಅನ್ನಕ್ಕೆ ಮುದ್ದೆಗೆ ಜೊತೆಗೆ ಸೈಡ್ಸ್ ಆಗಿ ತಿನ್ಕೋಬೋದು. ಇದನ್ನು ತುಂಬ ಚೆನ್ನಾಗಿರುತ್ತೆ. ತಿಂದೇ ಇರೋರು ಕೂಡ ಈ ಥರ ಮಾಡಿದ್ರೆ ತಿಂದೇ ತಿಂತಾರೆ, ಖಂಡಿತವಾಗ್ಲೂ ತಿಂತಾರೆ. ನೀವೇ ನನಗೆ ಹೇಳ್ತೀರ ತುಂಬ ಚೆನ್ನಾಗಿ ಮಾಡಿದ್ರಿ ಸಿಸ್ಟರ್, ನಿಮ್ಮನ್ನು ನೋಡ್ಕೊಂಡು ನಾವು ಕೂಡ ಮಾಡಿದ್ವಿ ಅಂತ. ಈಗ ನೋಡಿ ಮತ್ತೆ ನಾನು ಪ್ಲೇಟನ್ನು ಮುಚ್ಚಿ ಮತ್ತೆ ಒಂದು 10 ನಿಮಿಷ ಬೇಯಿಸ್ಕೊಳ್ತೀನಿ. ಯಾಕಪ್ಪ ಅಂದರೆ ಇದು ತುಂಬ ಹೊತ್ತಿನ ತನಕ ಬೇಯಬೇಕಾಗುತ್ತೆ, ದಂಟೆಲ್ಲ ಇರುತ್ತಲ್ವ. ಹಾಗಾಗಿ ನೋಡಿ ಫೈನಲಾಗಿ ಈ ಥರ ಆಗಿದೆ. ಈಗ ಇದಕ್ಕೆ ನಾನು ಹಸಿ ಕಾಯಿ ತುರಿನ ಹಾಕ್ತಾಯಿದ್ದೀನಿ. ಕಾಯಿ ತುರಿ ನಾವು ಎಷ್ಟು ಹಾಕ್ತೀವೋ ಅಷ್ಟು ರುಚಿ ಕೊಡುತ್ತೆ ಇದಕ್ಕೆ. ಹಸಿ ಕಾಯಿ ತುರಿನ ಹಾಕ್ತಾಯಿದ್ದೀನಿ, ನೋಡ್ಕೊಂಡು ಹಾಕ್ಕೋಬೇಕು. ಕಾಯಿ ತುರಿ ಇಷ್ಟಪಡೋರು ಇರ್ತಾರೆ, ಪಡದೇ ಇರೋರು ಇರ್ತಾರೆ. ಹಂಗಾಗಿ ನೋಡ್ಕೊಂಡು ಕಾಯಿ ತುರಿ ಆಪ್ಷನಲ್ಲಿ ಹಾಕಿದ್ರೆ ಹಾಕ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಮಗಿಲ್ಲಿ ಕಾಯಿ ತುರಿ ಹಾಕೋದ್ರಿಂದ ಮಕ್ಕಳು ಕೂಡ ತಿಂತಾರಲ್ವ. ಇದು ಕಾಯಿ ತುರಿ ಮಧ್ಯ ಮಧ್ಯದಲ್ಲಿ ಸಿಗೋದ್ರಿಂದ ಕಾಯಿ ತುರಿ ಹಾಕೋದ್ರಿಂದ ರುಚಿನೂ ಜಾಸ್ತಿ ಇರುತ್ತೆ, ಹಂಗಾಗಿ ತಿಂತಾರೆ ಅಂತ ನಾನು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಕೆಲವೊಬ್ಬರಿಗೆ ಕಾಯಿ ತುರಿ ಇಷ್ಟ ಆಗೋಲ್ಲ, ಅಂಥವ್ರು ಹಾಕದೇ ಇರ್ಬೋದು. ನೋಡಿ ಈ ಥರ ಕಾಯಿ ತುರಿನ ಹಾಕ್ಕೊಂಡು ನಾನು ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮೂಲಂಗಿ ತಂದರೆ ಮೂಲಂಗಿ ಸೊಪ್ಪು ಜೊತೆಗೇ ಬಂದಿರುತ್ತೆ ಕೆಲವೊಂದು ಟೈಮು. ಸಂತೆಗಳಲ್ಲಿ ಮಾರ್ಕೆಟಲ್ಲಿ ಸಿಕ್ಕಿರುತ್ತೆ. ಮೂಲಂಗಿ ಸೊಪ್ಪನ್ನು ಯಾರು ಬಿಸಾಕಬೇಡಿ, ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೆ ಮಾತ್ರ ತುಂಬಾ ಒಳ್ಳೆಯದು, ಮಿಸ್ ಮಾಡ್ಕೋಬೇಡಿ. ಅವಾಗಿನವರೆಲ್ಲ ಹಿರಿಯರೆಲ್ಲ ಆಗಿನ ಕಾಲದಲ್ಲಿ ಯಾವ ಸೊಪ್ಪನ್ನು ಬಿಸಾಕ್ತಾ ಇರಲಿಲ್ಲ. ಈಗಿನ ಕಾಲದವರು ನಮಗೆ ಮಾಡೋಕ್ಕೆ ಬರಲ್ಲ ಅಂತ ಸ್ಕಿಪ್ ಮಾಡಿ ಬಿಸಾಕ್ಬಿಡ್ತಾರೆ ಅದನ್ನು. ತಪ್ಪನ್ನು ಮಾಡೋಕ್ಕೆ ಹೋಗ್ಬೇಡಿ. ಒಂದು ಸಲ ಟ್ರೈ ಮಾಡಿ ಮೂಲಂಗಿ ಸೊಪ್ಪನ್ನು ತಂದುಬಿಟ್ಟು. ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿತ್ತು ಇದು ಸೊಪ್ಪಿನ ಪಲ್ಯ ಅಂತ. ಎಲ್ಲ ಸೊಪ್ಪಿನ ಪಲ್ಯನೂ ತಿಂತೀರಾ, ಕೆಲವೊಬ್ಬರು ಮೂಲಂಗಿ ಸೊಪ್ಪನ್ನು ತಿನ್ನೋದಿಲ್ಲ. ಅಂಥವ್ರಿಗೆ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ ನೋಡಿ. ಇದೇ ಥರ ಸರಳ ವಿಧಾನದಲ್ಲಿ ಮಾಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ನೋಡಿ ನನಗೆ ಉಪ್ಪು ಕಮ್ಮಿ ಅನ್ನಿಸ್ತು. ಈಗ ನಾನು ಮತ್ತೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ಈರುಳ್ಳಿ ಟೊಮೊಟೊಗೆ ಹಾಕೊಂಡಿದ್ನಲ್ಲ ಅಷ್ಟೇ ಉಪ್ಪು ಹಾಕಿರಲಿಲ್ಲ. ಈಗ ನಾನು ಮತ್ತೆ ಉಪ್ಪನ್ನು ಹಾಕ್ತಾಯಿದ್ದೀನಿ. ಇನ್ನೂ ಖಾರ ಉಪ್ಪು ಬೇಕು ಅನ್ನೋರು ನೋಡಿಕೊಂಡು ರುಚಿ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನಾನು ಆಗಾಗ ಮನೇಲಿ ಮಾಡ್ತಾ ಇರ್ತೀನಿ, ತುಂಬ ಇಷ್ಟಪಟ್ಟು ತಿಂತಾರೆ ನನ್ನ ಮಕ್ಕಳು. ಬೇಡ ಬೇಡ ಅಂದರೂ ನಾನು ತಿನ್ನಿಸ್ತೀನಿ, ಯಾಕಂದರೆ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ವ. ಹಂಗಾಗಿ ಫೈನಲಿ ನೋಡಿ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಮೂಲಂಗಿ ಸೊಪ್ಪಿನ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಅದು ಮಾಡ್ತಾ ಮಾಡ್ತಾ ತುಂಬ ಸ್ಮೆಲ್ ಚೆನ್ನಾಗಿ ಬರ್ತಾ ಇರುತ್ತೆ. ಮೂಲಂಗಿ ಸ್ಮೆಲ್ಲೇ ಇರೋದಿಲ್ಲ ಇದು. ಆಮೇಲೆ ನಾವು ಬಾಯಿಗೆ ಹಾಕ್ಕೊಂಡು ತಿನ್ನುವಾಗ ತಿಂತಾ ಇದರ ರುಚಿ ನಮಗೆ ಗೊತ್ತಾಗುತ್ತೆ ನಾಲಿಗೆಗೆ, ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ. ಕೊನೆಯವರೆಗೂ ನನ್ನ ವಿಡಿಯೋ ಯಾರೆಲ್ಲ ನೋಡಿದರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತೀನಿ ನಾನು. ಹೊಸಬ್ರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹೇಗಿತ್ತಂತ ಕಮೆಂಟ್ ಮುಖಾಂತರ ತಿಳಿಸಿ. ಯಾರು ಈ ಥರ ನಿಮ್ಮ ಮನೆಗಳಲ್ಲಿ ಮಾಡ್ತೀರಾ ಅದನ್ನು ಕೂಡ ನನಗೆ ತಿಳಿಸಿ. ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ವ, ತುಂಬ ಚೆನ್ನಾಗಿದೆ. ಒಮ್ಮೆ ಟ್ರೈ ಮಾಡಿ ಇದೇ ಥರ. ನೀವು ಯಾವ ಥರ ಮಾಡ್ತೀರಾ ಅಂತ ನನಗೂ ಕೂಡ ಹೇಳಿ. ನಾನು ಬೇರೆ ಥರನೂ ನಾನು ಟ್ರೈ ಮಾಡ್ತೀನಿ. ಕೆಲವೊಬ್ಬರು ಇದೇ ನೋಡಿಕೊಂಡು ಈ ಥರ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.